Good morning, dear students. Financial Management BCom 5th semester, Kuvempu University. Session number 34. Chapter name Capital Structure. ಹಿಂದಿನ ಸೆಷನಲ್ಲಿ ನಾವು ಕಂಪ್ಯೂಟೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ಲಿವರೇಜಸ್ನ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ನಾವು ಮಾಡಿದ್ವಿ. ಈ ಒಂದು ಸೆಷನಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನು ನಾವು ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆನಾ? ಸೊ ಪ್ರಾಬ್ಲಮ್ ನಂಬರ್ 5. ದ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ಎ ಫ್ಯಾಕ್ಟ್ರಿ ಈಸ್ 2800 ಯೂನಿಟ್ಸ್. ಒಂದು ಫ್ಯಾಕ್ಟ್ರಿಯ ಕೆಪಾಸಿಟಿ 2800 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋಷ್ಟಿದೆ ಅಂತ. The actual exploited capacity is 2000 units. So 2800 units capacity ಇತ್ತು, ಬಟ್ ಯೂಸ್ ಮಾಡ್ಕೊತಾ ಇರೋದು ಓನ್ಲಿ 2000 ಯೂನಿಟ್ಸ್. ಅದರ ಅರ್ಥ ಏನು ಅಂದರೆ 2000 ಯೂನಿಟ್ಸ್ನ ಇವರು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ತಿದ್ದಾರೆ ಅಂತ. ಸೊ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ ₹10 ಆ್ಯಂಡ್ ವೇರಿಯಬಲ್ ಕಾಸ್ಟ್ ಈಸ್ ₹6 ಪರ್ ಯೂನಿಟ್. ಸೆಲ್ಲಿಂಗ್ ಪ್ರೈಸು ₹10 ಪರ್ ಯೂನಿಟ್ ಇದೆ, ಹಾಗೆ ವೇರಿಯಬಲ್ ಕಾಸ್ಟ್ ಕೂಡ ₹6 ಪರ್ ಯೂನಿಟ್ ಇದೆ. Compute operating leverages in each of the following situations. Operating leverage na calculate madak matra illi helidare. When fixed cost is ₹2000, when fixed cost is ₹4400, when fixed cost is ₹6000. So ಮೂರು ಕೇಸ್ ಇದೆ ಇಲ್ಲಿ. ಫಿಕ್ಸ್ಡ್ ಕಾಸ್ಟ್ 2000 ಇದ್ದವಾಗ ಎಷ್ಟು ಆಪರೇಟಿಂಗ್ ಲಿವರೇಜು, ₹4400 ಫಿಕ್ಸ್ಡ್ ಕಾಸ್ಟ್ ಇದ್ದವಾಗ ಎಷ್ಟು ಆಪರೇಟಿಂಗ್ ಲಿವರೇಜು, ಜೊತೆಗೆ ಫಿಕ್ಸ್ಡ್ ಕಾಸ್ಟ್ ₹6000 ಇದ್ದವಾಗ ಎಷ್ಟು ಅಂತ. ಓಕೆನಾ? ಸೊ ಹಾಗಾಗಿ ಆಪರೇಟಿಂಗ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮ್ಗೆ ಏನೇನು ಬೇಕು? ಕಾಂಟ್ರಿಬ್ಯೂಷನ್ ಬೇಕು, ಜೊತೆಗೆ EBIT ಬೇಕು ಅಲ್ವಾ? ಹಾಗಾಗಿ ಸ್ಟೇಟ್ಮೆಂಟ್ನ ನಾವು ಮಾಡ್ಕೋಬೇಕಾಗತ್ತೆ. ಸೊಲ್ಯೂಷನ್: ಸ್ಟೇಟ್ಮೆಂಟ್ ಶೋವಿಂಗ್ ಕ್ಯಾಲ್ಕುಲೇಷನ್ ಆಫ್ EBT. ಸೊ ಫಸ್ಟು ಸೇಲ್ಸ್ ತೊಗೊತೀವಿ. ಸೇಲ್ಸು ಎಷ್ಟು ಕೆಪಾಸಿಟಿ ಯೂಸ್ ಮಾಡ್ಕೊತಿದ್ದಾರೆ? 2000 ಯೂನಿಟ್ಸ್ ಅಲ್ವಾ? ಸೊ 2000 ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ₹10 ಪರ್ ಯೂನಿಟ್ ಅಲ್ವಾ? ಸೊ 2000 ಇಂಟು 10, 20,000 20,000 20,000. ಮೂರು ಏನು ಫಿಕ್ಸ್ಡ್ ಮೂರು ಕೇಸ್ ಇದೆ ಅಲ್ವಾ ಅಲ್ಲಿ, ಅಂದರೆ ಫಿಕ್ಸ್ಡ್ ಕಾಸ್ಟ್ ಡಿಫರೆಂಟ್ ಇರೋದ್ರಿಂದ ಮೂರು ಕೇಸ್ ಮಾಡಬೇಕು ನಾವು, 1 2 3 ಅಂತ. ಸೊ ಎಲ್ಲ ಕೇಸ್ಗಳಿಗೂ ಸೇಲ್ಸು 20,000 20,000 20,000. ನೆಕ್ಸ್ಟು ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ಎಷ್ಟು ಹೇಳಿದ್ದಾರೆ? 6 ಪರ್ ಯೂನಿಟ್ ಅಲ್ವಾ? 2000 ಯೂನಿಟ್ಸ್ ಇಂಟು 6 ಪರ್ ಯೂನಿಟ್ ಮಾಡಿದ್ರೆ 12,000 12,000 12,000. ಗೊತ್ತಾಯ್ತಾ? 6 ಪರ್ ಯೂನಿಟ್ ಇದೆ, ಒಟ್ಟು ಎಷ್ಟು ಯೂನಿಟ್ಸ್ ಇದ್ದಾವೆ? 2000 ಯೂನಿಟ್ಸ್. ಹಾಗಾಗಿ 12,000 12,000 12,000 ಬರುತ್ತೆ. ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ನಾವು ಲೆಸ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ನು 8,000 8,000 8,000 ಬರುತ್ತೆ ಮೂರು ಸಿಚುವೇಷನ್ನಲ್ಲೂ. ಬಟ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಏನಿದೆ ಇಲ್ಲಿ ಡಿಫ್ರೆಂಟ್ ಇದೆ. 2000 ಒಂದು ಕಡೆ ಫಸ್ಟ್ ಕೇಸಲ್ಲಿ, 4400 ಸೆಕೆಂಡ್ ಕೇಸಲ್ಲಿ, 6000 ಥರ್ಡ್ ಕೇಸಲ್ಲಿ. ಸೊ ಹಾಗಾಗಿ ನೋಡಿ, ಫಿಕ್ಸ್ಡ್ ಕಾಸ್ಟ್ 2000 4000 6000. ಸೊ ಆ ಒಂದು ಫಿಕ್ಸ್ಡ್ ಕಾಸ್ಟ್ನ ನಾವು ಲೆಸ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ಲಿ EBIT 6000 3600 2000 ಬರುತ್ತೆ. ಸೊ ಆಪರೇಟಿಂಗ್ ಲಿವರೇಜ್ನ ಕಂಡುಹಿಡಿಯೋದಕ್ಕೆ ಹೇಳಿದಾರಲ್ವಾ? ಸೊ ಆಪರೇಟಿಂಗ್ ಲಿವರೇಜ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಎರಡು ಸಿಕ್ಕಿದೆ ನಮಗೆ. ಗ್ರೀನ್ ಕಲರಲ್ಲಿ ನಾನು ಆ ಅಮೌಂಟ್ನ ತೋರಿಸಿ. ಸೊ 8000 ಡಿವೈಡೆಡ್ ಬೈ 6000 ಮಾಡಿದಾಗ 1.33 ಬಂತು. ಸೊ 1.33 ಟೈಮ್ಸ್ ಅಂತ ಬರೀತೀರ. 8000 ಡಿವೈಡೆಡ್ ಬೈ 3600 ಮಾಡಿದವಾಗ 2.22 ಅಂತ ಬಂತು. 2.22 ಟೈಮ್ಸ್ ಅಂತ ಬರೀತೀರ. ಸೊ 8000 ಡಿವೈಡೆಡ್ ಬೈ 2000 ಮಾಡಿದವಾಗ ಥರ್ಡ್ ಕೇಸಲ್ಲಿ ಈಕ್ವಲ್ಸ್ ಟು 4 ಬಂತು. ಸೊ 4 ಟೈಮ್ಸ್ ಅಂತ ಬರೀತೀರ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಆಪ್ರೇಟಿಂಗ್ ಲಿವರೇಜ್ನ ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಫಿಕ್ಸ್ಡ್ ಕಾಸ್ಟು ಡಿಫರೆಂಟ್ ಇದ್ದಾವಾಗ. ಓಕೆನಾ? ಸೊ ಇದು ಒಂದು ಪ್ರಾಬ್ಲಮ್ಮು. ಸೊ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ನಂಬರ್ 6. ಕ್ಯಾಲ್ಕುಲೇಟ್ ದ ಆಪರೇಟಿಂಗ್ ಲಿವರೇಜ್ ಅಂಡರ್ ಸಿಚುವೇಶನ್ A ಆ್ಯಂಡ್ B. ಇಲ್ಲಿ ಎರಡು ಸಿಚುವೇಷನಿಗೆ ಆಪರೇಟಿಂಗ್ ನೋಡಿ, ಸಿಚುವೇಶನ್ A ಮತ್ತು ಸಿಚುವೇಶನ್ B ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಆಪರೇಟಿಂಗ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಫಾರ್ ಫೈನಾನ್ಷಿಯಲ್ ಪ್ಲ್ಯಾನ್ 1 ಆ್ಯಂಡ್ 2 ರೆಸ್ಪೆಕ್ಟಿವ್ಲಿ. ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಆಪರೇಟಿಂಗ್ ಲಿವರೇಜ್ನ ಹೇಳಿರೋದು ಸಿಚುವೇಶನ್ A ಮತ್ತು Bಗೆ ಮಾತ್ರ, ಬಟ್ ಫೈನಾನ್ಷಿಯಲ್ ಲಿವರೇಜ್ನ ಹೇಳಿರೋದು ಫೈನಾನ್ಷಿಯಲ್ ಪ್ಲ್ಯಾನ್ 1 ಮತ್ತು ಫೈನಾನ್ಷಿಯಲ್ ಪ್ಲ್ಯಾನ್ 2 ಎರಡಕ್ಕೂ. ಓಕೆನಾ? ಫ್ರಮ್ ದ ಫಾಲೋವಿಂಗ್ ರಿಲೇಟಿಂಗ್ ಟು ದ ಆಪರೇಷನ್ಸ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಸಾಹಾ ಲಿಮಿಟೆಡ್.
ಸೊ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ 800 ಯೂನಿಟ್ಸ್, 800 ಯೂನಿಟ್ಸ್ ಸೇಲ್ ಆಗಿದೆ ಅಂತ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟು ₹20, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ₹15. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಮಗೆ ಬೇಕಾಗುತ್ತೆ, ಓಕೆನಾ. ಸೊ ನೆಕ್ಸ್ಟು ಫಿಕ್ಸ್ಡ್ ಕಾಸ್ಟ್, ಸಿಚುವೇಶನ್ ಎ ಅಂತ ಕೊಟ್ಟಿದ್ದಾರೆ, ಅದಕ್ಕೆ 800 ಇದೆಯಂತೆ. ಸಿಚುವೇಶನ್ ಬಿ ಅಂತ ಬೇರೆ ಕೊಟ್ಟಿದ್ದಾರೆ, ಅದಕ್ಕೆ 1500 ಇದೆ. ಸೊ ಇದಿಷ್ಟು ಸಿಚುವೇಶನ್ ಎ ಸಿಚುವೇಶನ್ ಬಿನ ಯೂಸ್ ಮಾಡ್ಕೊಂಡು ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಆಪರೇಟಿಂಗ್ ಲಿವರೇಜ್. ಸೊ ಆಪರೇಟಿಂಗ್ ಲಿವರೇಜಿಗೆ ಇಷ್ಟೇ ಇನ್ಫಾರ್ಮೇಷನ್ ಸಾಕು. ಯಾಕಂತಂದರೆ ನಮಗೇನು ಬೇಕಾಗಿದೆ, ಆಪರೇಷನ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಕಾಂಟ್ರಿಬ್ಯೂಷನ್ ಮತ್ತು EBIT ಆದರೆ ಸಾಕು ಅಲ್ವಾ. ಹಾಗಾಗಿ ನೆಕ್ಸ್ಟು ಕಾಸ್ಟ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಈ ಕಾಸ್ಟ್ ಸ್ಟ್ರಕ್ಚರ್ ನಮ್ಗೆ ಯಾಕೆ ಯೂಸ್ ಆಗುತ್ತೆ ಅಂದರೆ, ನಮಗೆ ಫೈನಾನ್ಷಿಯಲ್ ಲಿವರೇಜನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮಾತ್ರ ಇದು ಯೂಸ್ ಆಗುತ್ತೆ. ಸೊ ಫೈನಾನ್ಷಿಯಲ್ ಲಿವರೇಜನ್ನು ಫೈನಾನ್ಷಿಯಲ್ ಪ್ಲ್ಯಾನ್ 1, ಫೈನಾನ್ಷಿಯಲ್ ಪ್ಲ್ಯಾನ್ 2 ಅಂತ 2 ಕ್ಯಾಲ್ಕುಲೇಟ್ ಮಾಡಬೇಕು. ಒಟ್ಟು ಇಲ್ಲಿ 3 ಟೇಬಲ್ಗಳು ಬರುತ್ತೆ. ಒಂದು ಓನ್ಲಿ ಆಪರೇಟಿಂಗ್ ಲಿವರೇಜ್ನ ಕಂಡುಹಿಡಿಯೋದಕ್ಕೆ ಸಿಚುವೇಶನ್ ಎ ಸಿಚುವೇಶನ್ ಬಿ ಅಂತ ಒಂದೇ ಟೇಬಲಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು, ಬರೀ ಆಪರೇಟಿಂಗ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡೋದು. ಇನ್ನೊಂದನ್ನು ಏನು ಮಾಡಬೇಕು ಅಂದರೆ, ಫೈನಾನ್ಷಿಯಲ್ ಲಿವರೇಜನ್ನು ಎರಡು ಸರಿ ನಾವು ಲೆಕ್ಕ ಮಾಡಬೇಕಾಗತ್ತೆ. ಒಂದು ಫೈನಾನ್ಷಿಯಲ್ ಪ್ಲ್ಯಾನ್ 1ಗೆ, ಫೈನಾನ್ಷಿಯಲ್ ಪ್ಲ್ಯಾನ್ 2ಗೆ ಸಿಚುವೇಶನ್ ಎ ಸಿಚುವೇಶನ್ ಬಿ ಅಂತ ಡಿವೈಡ್ ಮಾಡಿಕೊಂಡು ಮಾಡಬೇಕಾಗತ್ತೆ, ಓಕೆನಾ. ಹೇಗೆ ಈ ಥರ ಕೊಟ್ಟವಾಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇಲ್ಲಿ ಗಮನ ಕೊಡಬೇಕಾಗಿರೋದು ಇಷ್ಟೇ, ಸಿಚುವೇಶನ್ ಎ ಮತ್ತು ಬಿಗೆ ಆಪರೇಟಿಂಗ್ ಲಿವರೇಜ್ ಕಂಡುಹಿಡಿಬೇಕು, ಆಯಿತಾ, ಸಪ್ರೇಟ್ ಅದು. ಫೈನಾನ್ಷಿಯಲ್ ಲಿವರೇಜ್ನ ಕಂಡುಹಿಡಿಯೋದಕ್ಕೆ ಫೈನಾನ್ಷಿಯಲ್ ಪ್ಲ್ಯಾನ್ 1 ಮತ್ತು ಫೈನಾನ್ಷಿಯಲ್ 2 ಸಪ್ರೇಟ್ಲಿ ನಾವು ಮಾಡಬೇಕಾಗತ್ತೆ, ಓಕೆನಾ. ಸರಿ, ಫಸ್ಟ್ ಏನು ಮಾಡಬೇಕು, ಆಪರೇಟಿಂಗ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಲಿವರೇಜ್. ಆಪರೇಟಿಂಗ್ ಲಿವರೇಜಿಗೆ ನಮಗೆ ಕಾಂಟ್ರಿಬ್ಯೂಷನ್ ಮತ್ತು EBIT ಬೇಕು ಅಲ್ವಾ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಮತ್ತು ಕಾಂಟ್ರಿಬ್ಯೂಷನ್ ಮತ್ತು EBITನ ನೋಡೋಣ. ಸೊ ಇಲ್ಲಿ ಕಾಲಮ್ನ ನಾನು ಯಾವ ಥರ ಹಾಕ್ಕೊತೀನಿ ಅಂದರೆ, ಆಪರೇಟಿಂಗ್ ಲಿವರೇಜ್ನ ಸಿಚುವೇಶನ್ ಎ ಮತ್ತು ಸಿಚುವೇಶನ್ ಬಿಗೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಪರ್ಟಿಕ್ಯುಲರ್ಸ್ ಮತ್ತು ಸಿಚುವೇಶನ್ ಎ ಸಿಚುವೇಶನ್ ಬಿ ಅಂತ 2 ಕಾಲಮ್ ಹಾಕ್ಕೊತೀನಿ ನಾನು. ಸೊ ಈಗ ಸೇಲ್ಸ್ ಎಷ್ಟು ಯೂನಿಟ್ಸ್ ಇದೆ, 800 ಯೂನಿಟ್ಸ್ ಇದೆ. ಒಂದು ಯೂನಿಟ್ನ ಸೆಲ್ಲಿಂಗ್ ಪ್ರೈಸು 20. ಸೊ 800 × 20 ಪರ್ ಯೂನಿಟ್ ಮಾಡಿದವಾಗ 16,000 ಸಿಚುವೇಶನ್ ಎಗೂ ಬರುತ್ತೆ, ಸಿಚುವೇಶನ್ ಬಿಗೂ 16,000 ಬರುತ್ತೆ. ಲೆಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ, 15. ಟೋಟಲ್ ಯೂನಿಟ್ಸ್ ಎಷ್ಟಿದೆ, 800. ಸೊ 800 × 15 ಮಾಡಿದ್ರೆ ನಮಗೆ 12,000 ಬರುತ್ತೆ. ಸೊ 16,000 ಮೈನಸ್ 12,000 ಮಾಡಿದ್ರೆ ಸಿಚುವೇಶನ್ ಎಗೂ 4,000 ಬರುತ್ತೆ, ಸಿಚುವೇಶನ್ ಬಿಗೂ 4,000 ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಕಾಂಟ್ರಿಬ್ಯೂಷನಲ್ಲಿ ಏನನ್ನು ಲೆಸ್ ಮಾಡಬೇಕು, ಫಿಕ್ಸ್ಡ್ ಕಾಸ್ಟು ಸಿಚುವೇಶನ್ ಎಗೆ 800 ಕೊಟ್ಟಿದ್ದಾರೆ, ಸಿಚುವೇಶನ್ ಬಿಗೆ 1,500 ಕೊಟ್ಟಿದ್ದಾರೆ. ಸೊ ಡಿಫ್ರೆಂಟ್ 800 1,500. ಹಾಗಾಗಿ EBITಲಿ ಏನು ಬರುತ್ತೆ, ಸಿಚುವೇಶನ್ ಎಗೆ 3,200 ಬರುತ್ತೆ, ಸಿಚುವೇಶನ್ ಬಿಗೆ 2,500 ಬರುತ್ತೆ. ಸೊ ಡಿಫರೆಂಟ್ ಅಮೌಂಟ್ ಬಂತು. ಈಗ ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಸಿಕ್ತು, ಕಾಂಟ್ರಿಬ್ಯೂಷನು ಸಿಕ್ತು, ಸಿಚುವೇಶನ್ ಎ ಸಿಚುವೇಶನ್ ಬಿಗೆ EBITನೂ ಸಿಕ್ತು. ಸೊ ಆಪರೇಟಿಂಗ್ ಲಿವರೇಜ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಸಿಚುವೇಶನ್ ಎ ಅಲ್ಲಿ 4,000 ಇದೆ ಕಾಂಟ್ರಿಬ್ಯೂಷನ್, EBITನ ಎಷ್ಟು 3,200 ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ 4,000 ಡಿವೈಡ್ ಬೈ 3,200, ಆಪರೇಟಿಂಗ್ ಲಿವರೇಜ್ ಎಷ್ಟು ಬರುತ್ತೆ, 1.25 ಟೈಮ್ಸ್. ಹಾಗೆ ಸಿಚುವೇಶನ್ ಬಿ ಅಲ್ಲಿ 4,000 ಇತ್ತು ಕಾಂಟ್ರಿಬ್ಯೂಷನ್, ಹಾಗೆ ಡಿವೈಡೆಡ್ ಬೈ EBIT 2,500 ಮಾಡ್ತೀರಾ, 1.6 ಟೈಮ್ಸ್ ಬಂತು. ಸೊ ನಮಗೆ ಆಪರೇಟಿಂಗ್ ಲಿವರೇಜು ಸಿಚುವೇಶನ್ ಎಗೇನು ಸಿಕ್ತು, ಸಿಚುವೇಶನ್ ಬಿಗೂ ಸಿಕ್ತು. ಈಗ ನಮಗೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಾದ್ರೆ ನಾವು ಫೈನಾನ್ಷಿಯಲ್ ಲಿವರೇಜ್ ಮಾಡಬೇಕು. ಅಲ್ಲಿ ಫೈನಾನ್ಷಿಯಲ್ ಲಿವರೇಜ್ ಮಾಡಬೇಕಾದ್ರೆ ಮತ್ತೆ ನಾವು ಸಿಚುವೇಶನ್ ಎ ಸಿಚುವೇಶನ್ ಬಿಗೆ ಸಪ್ರೇಟಾಗಿ ಮಾಡಬೇಕು. ಯಾಕೆ ಅಂದರೆ ಸಿಚುವೇಶನ್ ಎ ಮತ್ತು ಸಿಚುವೇಶನ್ ಬಿನ ಯಾಕೆ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂದರೆ, ಅಲ್ಲಿ 2 ಫೈನಾನ್ಷಿಯಲ್ ಪ್ಲ್ಯಾನ್ ಕೊಟ್ಟಿದ್ದಾರೆ, ಫೈನಾನ್ಷಿಯಲ್ ಪ್ಲ್ಯಾನ್ 1, ಫೈನಾನ್ಷಿಯಲ್ ಪ್ಲ್ಯಾನ್ 2. ಈ ಥರ ಕೊಟ್ಟವಾಗ ಹೀಗೆ ಮಾಡಬೇಕಾಗತ್ತೆ. ಫಸ್ಟು ನಾವು ಸಿಚುವೇಶನ್ ಎ ಅಂತ ಹೇಗೆ ಕ್ಯಾಟಗರೈಸ್ ಮಾಡ್ತಿದ್ದೀವಿ ಅಂದರೆ, ಫಿಕ್ಸ್ಡ್ ಕಾಸ್ಟ್ ಚೇಂಜ್ ಇದೆ ಅಲ್ವಾ, ಹಾಗಾಗಿ ಈ ಥರ ಮಾಡ್ತಿದ್ದೀವಿ. ನೋಡೋಣ. ಸೇಲ್ಸ್ 800 ಯೂನಿಟ್ಸ್ ಇಂಟು ₹20 ಪರ್ ಯೂನಿಟ್. ನಾವು ಇಲ್ಲೇನು ಮಾಡಿದ್ದೀವೋ ಅದೇ 16,000
ಪ್ಲ್ಯಾನ್ ಫೈನಾನ್ಷಿಯಲ್ ಪ್ಲ್ಯಾನ್ 1 ಆದ್ರೂ ಅದಕ್ಕೆ 16,000, ಫೈನಾನ್ಷಿಯಲ್ ಪ್ಲ್ಯಾನ್ 2 ಆದ್ರೂ ಅದಕ್ಕೇನೋ 16,000 ಬರುತ್ತೆ. ವೇರಿಯಬಲ್ ಕಾಸ್ಟು ಅಷ್ಟೇ 12,000 ಏನಿದೆಯಲ್ವಾ, ಹಾಗೆ ಫೈನಾನ್ಷಿಯಲ್ ಪ್ಲ್ಯಾನಿಗೆ 12,000 ಬರುತ್ತೆ. ಕಾಂಟ್ರಿಬ್ಯೂಷನಲ್ಲೂ ಏನೂ ಡಿಫ್ರೆನ್ಸ್ ಬರೋಲ್ಲ, 4,000 ಬರುತ್ತೆ. ಫಿಕ್ಸ್ಡ್ ಕಾಸ್ಟು ಅಷ್ಟೇ, ಫೈನಾನ್ಷಿಯಲ್ ಪ್ಲ್ಯಾನಿಗೆ 800 ಬರುತ್ತೆ. ಇದು ಸಿಚುವೇಶನ್ ಬಿನ ಮುಟ್ಟೋದಕ್ಕೆ ಹೋಗ್ಬಾರ್ದು ನಾವು, ಓನ್ಲಿ ಸಿಚುವೇಶನ್ ಎ ಮಾತ್ರ ತಗೊತಾ ಹೋಗ್ತೀವಿ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಸಿಚುವೇಶನ್ ಎ ಅಲ್ಲಿ ಯಾಕೆ ಅದನ್ನ ಸಿಚುವೇಶನ್ ಎ ಅಂತ ಕರಿತೀವಿ ಅಂದರೆ, ಸಿಚುವೇಶನ್ ಎಗೆ 800 ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾನೆ, ಸಿಚುವೇಶನ್ ಬಿಗೆ 1,500 ಕೊಟ್ಟಿದ್ದಾನೆ. ಸೊ ನಾವಿನ್ನು ಸಿಚುವೇಶನ್ ಎ ಅಲ್ಲಿದ್ದೀವಿ. ಸಿಚುವೇಶನ್ ಎ ಅಲ್ಲಿ 2 ಪ್ಲ್ಯಾನು, ಫೈನಾನ್ಷಿಯಲ್ ಪ್ಲ್ಯಾನ್ 1, ಫೈನಾನ್ಷಿಯಲ್ ಪ್ಲ್ಯಾನ್ 2, ಗೊತ್ತಾಯ್ತಾ? ಹಾಗಾಗಿ ಪ್ಲ್ಯಾನ್ ಯಾವುದೇ ಆಗಿರಲಿ, ಫೈನಾನ್ಷಿಯಲ್ ಪ್ಲ್ಯಾನ್ 1 ಆಗಿರಲಿ, ಫೈನಾನ್ಷಿಯಲ್ 2 ಆಗಲಿ, EBIT ಅದೇನು ಡಿಫರೆನ್ಸ್ ಇರಲ್ಲ, ಎಲ್ಲ ಸೇಮ್ ಬರುತ್ತೆ. ಫೈನಾನ್ಷಿಯಲ್ ಪ್ಲ್ಯಾನ್ 1ಗೂ ಅದೇ ಬರುತ್ತೆ, ಫೈನಾನ್ಷಿಯಲ್ ಪ್ಲ್ಯಾನ್ 2ಗೂ ಬರುತ್ತೆ. ಯಾವಾಗ ಚೇಂಜ್ ಆಗುತ್ತೆ ಫೈನಾನ್ಷಿಯಲ್ ಪ್ಲ್ಯಾನ್ 1, ಫೈನಾನ್ಷಿಯಲ್ ಪ್ಲ್ಯಾನ್ 2ನ ಇನ್ಫಾರ್ಮೇಷನ್ ಅಂದರೆ, ಯಾವಾಗ ಇಂಟ್ರೆಸ್ಟ್ ಬರೋದಕ್ಕೆ ಶುರುವಾಗುತ್ತೋ ಅಲ್ಲಿಂದ, ಓಕೆನಾ? ಯಾಕಂದರೆ ಪ್ಲ್ಯಾನಲ್ಲಿ ನಮಗೆ ಡಿಬೆಂಚರ್ ಎಷ್ಟಿದೆ ಅನ್ನೋದು ಡಿಪೆಂಡ್ ಆಗುತ್ತಲ್ವಾ. ಹಾಗಾಗಿ EBIT ಎಷ್ಟಿದೆ, ಈಗ ಈ ಫಿಕ್ಸ್ಡ್ ಕಾಸ್ಟು 800 ಎರಡೂ ಕಡೆನೂ ಬರಿತೀವಿ. ಯಾಕಂದರೆ ಇದು ಸಿಚುವೇಶನ್ ಎ ಅಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನ್ 1ಗೂ ಒಂದೇ ಥರ ಬರುತ್ತೆಲ್ಲದು, ಫೈನಾನ್ಷಿಯಲ್ ಪ್ಲ್ಯಾನ್ 2ಗೂ ಒಂದೇ ಥರ ಬರುತ್ತೆಲ್ಲದು. ಸೊ ಫಿಕ್ಸ್ಡ್ ಕಾಸ್ಟು 800 ಆಯಿತು. ಸೊ EBIT 3,200, ಇಲ್ಲೂ EBIT 3,200. ಇಂಟ್ರೆಸ್ಟ್ ಆನ್ ಡೆಟ್ 10% ಅಂತ ಹೇಳಿರಿ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ನೋಡಿ, ಕಾಸ್ಟ್ ಸ್ಟ್ರಕ್ಚರ್ ಫೈನಾನ್ಷಿಯಲ್ ಪ್ಲ್ಯಾನ್ 1ನಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದರೆ ₹5,000 ಇದೆ. ಯಾವುದು ಫೈನಾನ್ಷಿಯಲ್ ಪ್ಲ್ಯಾನ್ 1ನಲ್ಲಿ ಡೆಟ್ ಎಷ್ಟಿದೆ 5,000 ಇದೆ. ಕಾಸ್ಟ್ ಆಫ್ ಡೆಟ್ ಎಷ್ಟಿದೆ 10%. ಸೊ 5,000 ಮೇಲೆ ನಾವೀಗೇನು ಮಾಡಬೇಕಾಗತ್ತೆ, ಫೈನಾನ್ಷಿಯಲ್ ಪ್ಲ್ಯಾನಿಗೆ 10% ಇಂಟ್ರೆಸ್ಟ್ನ ಕೊಡಬೇಕಾಗತ್ತೆ ಅಲ್ವಾ. ಯಾಕಂದರೆ ಡೆಟ್ ಕ್ಯಾಪಿಟಲ್ ಇದೆ ಫೈನಾನ್ಷಿಯಲ್ ಪ್ಲ್ಯಾನ್ 1ನಲ್ಲಿ. 5,000ಅಲ್ಲಿ 10% ಮಾಡಿದ್ರೆ ಸಿಚುವೇಶನ್ ಎ ಅಲ್ವಾ, ಫೈನಾನ್ಷಿಯಲ್ ಪ್ಲ್ಯಾನ್ 1 ಅಲ್ವಾ. ಸೊ 5,000 ಇಂಟು 10% ಮಾಡಿದ್ರೆ 500 ಬರುತ್ತೆ. ಇಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನ್ 2 ಅಲ್ಲಿ ಡೆಟ್ ಎಷ್ಟಿದೆ 2,000 ಇದೆ. 2,000ಗೆ 10% ಮಾಡ್ತೀವಿ, ಆಗೆಷ್ಟು ಬರುತ್ತೆ 200 ಬರುತ್ತೆ. ಸೊ ಡಿಫ್ರೆನ್ಸ್ ಆಯ್ತು ನೋಡಿ. ಇಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನ್ 1ನಲ್ಲಿ ₹5,000 ಇದೆ ಡೆಟ್ಟು, 5,000ಕ್ಕೆ 10% ಮಾಡಿದ್ರೆ 500 ಬರುತ್ತೆ. ಫೈನಾನ್ಷಿಯಲ್ ಪ್ಲ್ಯಾನ್ 2ಗೆ ಬಂದರೆ ಅಲ್ಲಿ 2,000 ಇದೆ ಡೆಟ್ಟು, ₹2,000ಗೆ 10% ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಗ 200 ಬರುತ್ತೆ. ಸೊ ಇಂಟ್ರೆಸ್ಟ್ ಆನ್ ಡೆಟ್ ಮಾತ್ರ ಇಲ್ಲಿ ಡಿಫ್ರೆನ್ಸ್ ಬರುತ್ತೆ ಫೈನಾನ್ಷಿಯಲ್ ಪ್ಲ್ಯಾನ್ 1, ಫೈನಾನ್ಷಿಯಲ್ ಪ್ಲ್ಯಾನ್ 2ಗೆ. ಯಾಕಂದರೆ ಡಿಬೆಂಚರು ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಸೊ ಈಗ EBITಲಿ ಇಂಟ್ರೆಸ್ಟ್ನ ಲೆಸ್ ಮಾಡಬೇಕಲ್ವಾ. ಸೊ 3,200 ಮೈನಸ್ 500 ಮಾಡಿದ್ರೆ EBT 2,700 ಬರುತ್ತೆ ಫೈನಾನ್ಷಿಯಲ್ ಪ್ಲ್ಯಾನ್ 1ಗೆ. ಫೈನಾನ್ಷಿಯಲ್ ಪ್ಲ್ಯಾನ್ 2ಗೆ 3,200 ಮೈನಸ್ 200 ಮಾಡಿದ್ರೆ 3,000 ಬರುತ್ತೆ. ಸೊ ನಮಗೀಗ ಬೇಕಾದಂಥ ಇನ್ಫಾರ್ಮೇಷನ್ ಸಿಕ್ಕಿದೆ. ಫೈನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಏನೋ EBIT ಡಿವೈಡೆಡ್ ಬೈ EBT ಎರಡೂ ಸಿಕ್ಕಿದೆ ಅಲ್ವಾ. ಸೊ 3,200 ಡಿವೈಡೆಡ್ ಬೈ 2,700 ಮಾಡಿದ್ರೆ ಫೈನಾನ್ಷಿಯಲ್ ಪ್ಲ್ಯಾನ್ 1ನ ಫೈನಾನ್ಷಿಯಲ್ ಲಿವರೇಜ್ ಎಷ್ಟು ಅಂದರೆ 1.18 ಟೈಮ್ಸ್. ಅದೇ ರೀತಿ ಫೈನಾನ್ಷಿಯಲ್ ಪ್ಲ್ಯಾನ್ 2 ಅಲ್ಲಿ 3,200 EBIT ಇದೆ, EBT 3,000 ಇದೆ. ಸೊ 3,200 ಡಿವೈಡ್ ಬೈ 3,000 ಮಾಡಿದ್ರೆ 1.06 ಟೈಮ್ಸ್ ಸಿಗುತ್ತೆ. ಇದು ಸಿಚುವೇಶನ್ ಎ. ಸಿಚುವೇಶನ್ ಬಿಗೆ ಬಂದವಾಗ ಮತ್ತೆ ಎಲ್ಲ ಸೇಮ್ ಬರುತ್ತೆ ನೋಡಿ. ಫಿಕ್ಸ್ಡ್ ಕಾಸ್ಟ್ ಮಾತ್ರ ಅಲ್ಲಿ 800 ತೊಗೊಂಡಿದ್ರೆ ಇಲ್ಲಿ 1,500. ಸೇಲ್ಸ್ ಸೇಮು 16,000, ವೇರಿಯಬಲ್ ಕಾಸ್ಟ್ 12,000, ಕಾಂಟ್ರಿಬ್ಯೂಷನ್ 4,000, ಫಿಕ್ಸ್ಡ್ ಕಾಸ್ಟ್ ಮಾತ್ರ 1,500. ಯಾಕಂದರೆ ಇದು ಸಿಚುವೇಶನ್ ಬಿ. ಸಿಚುವೇಶನ್ ಯಾವಾಗ ಅಲ್ಲಿ ಕೆಟಗರೈಸ್ ಮಾಡಿದ್ರು, ಫಿಕ್ಸ್ಡ್ ಕಾಸ್ಟ್ ಒಂದರಲ್ಲಿ 800 ಕೊಟ್ಟರು, ಇನ್ನೊಂದರಲ್ಲಿ 1,500 ಕೊಟ್ಟರು. ಅದನ್ನೇ ನಾವು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ. ಬಟ್ ಫೈನಾನ್ಷಿಯಲ್ ಪ್ಲ್ಯಾನು 2 ಇರೋದ್ರಿಂದ ಪ್ರತಿ ಸಿಚುವೇಷನಲ್ಲೂ 2 ಫೈನಾನ್ಷಿಯಲ್ ಪ್ಲ್ಯಾನಿಗೆ ನಾವು ಫೈನಾನ್ಷಿಯಲ್ ಲಿವರೇಜನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನೋಡೋಣ ಸಿಚುವೇಶನ್ ಬಿಯಲ್ಲಿ ಅಪ್ ಟು ಎಲ್ಲಿವರೆಗೂ ಫಿಕ್ಸ್ಡ್ ಕಾಸ್ಟ್ 1,500 ಒಂದೇ ಇಲ್ಲಿ ಡಿಫ್ರೆನ್ಸು. ಸೊ EBIT 2,500 ಬಂತು, 2,500 ಬಂತು. ಇಂಟ್ರೆಸ್ಟ್ ಆನ್ ಡೆಟ್ ಮಾತ್ರ ನೋಡಿ ಇಲ್ಲೇನು ಬಂದಿರುತ್ತೋ ಅದೇ ಬಂದಿದೆ, ಸೇಮ್ 500, 200 ಅಷ್ಟೇ ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ವಾ. 5,000 ಮೇಲೆ 10%, 2,000 ಮೇಲೆ 10%, ಸೊ 500, 200. ಸೊ ಲೆಸ್ ಮಾಡಿದ್ರೆ ನಮಗೇನು ಬರುತ್ತೆ, EBT ಬರುತ್ತೆ. EBT ಎಷ್ಟಿದೆ 2,000 ಮತ್ತು 2,300 ಬಂತು. ಸೊ ಈಗೇನು ಮಾಡ್ಬೇಕು ನಾವು,
ಫೈನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಫೈನಾನ್ಷಿಯಲ್ ಲಿವರೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, EBIT ಡಿವೈಡೆಡ್ ಬೈ EBT. ಸೊ EBIT 2500 ಇದೆ, EBT 2000 ಇದೆ. ಸೊ 2500 ಡಿವೈಡೆಡ್ ಬೈ 2000. ಈಗ ಇನ್ನೊಂದು ಫೈನಾನ್ಷಿಯಲ್ ಪ್ಲ್ಯಾನ್ 2 ಅಲ್ಲಿ 2500 ಡಿವೈಡೆಡ್ ಬೈ 2300. ಸೊ ಎರಡನ್ನೂ ಡಿವೈಡ್ ಮಾಡಿದವಾಗ ಫೈನಾನ್ಷಿಯಲ್ ಪ್ಲ್ಯಾನ್ 1ಗೆ ಫೈನಾನ್ಷಿಯಲ್ ಲಿವರೇಜ್ 1.25 ಟೈಮ್ಸ್ ಬರುತ್ತೆ. ಫೈನಾನ್ಷಿಯಲ್ ಪ್ಲ್ಯಾನ್ 2ಗೆ 1.08 ಟೈಮ್ಸ್ ಬರುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕಾಗತ್ತೆ, ಈ ರೀತಿಯ ಪ್ರಾಬ್ಲಮ್ಗಳಲ್ಲಿ ಹೀಗೆ ಕೊಟ್ಟಾಗ ನಾವು ಆಪರೇಟಿಂಗ್ ಲಿವರೇಜ್ನ ಫಸ್ಟ್ ಮಾಡ್ಕೊತೀವಿ. ನೆಕ್ಸ್ಟು ಸಿಚುವೇಶನ್ ಎಗೆ ಫೈನಾನ್ಷಿಯಲ್ ಪ್ಲ್ಯಾನ್ 1 ಅಂತ, ಫೈನಾನ್ಷಿಯಲ್ ಪ್ಲ್ಯಾನ್ 2 ಅಂತ ಕಾಲಮ್ ಹಾಕ್ಕೊಂಡು ಸಪ್ರೇಟಾಗಿ ಫೈನಾನ್ಷಿಯಲ್ ಲಿವರೇಜ್ ಕಂಡುಹಿಡಿಬೇಕು. ನೆಕ್ಸ್ಟು ಸಿಚುವೇಶನ್ ಬಿ ಅಂತ ತೊಗೊಂಡು ಅಲ್ಲೂ ಫೈನಾನ್ಷಿಯಲ್ 1, ಫೈನಾನ್ಷಿಯಲ್ ಪ್ಲ್ಯಾನ್ 2 ಅಲ್ಲೂ ಕೂಡ ಸಪ್ರೇಟಾಗಿ ನಾವು ಲಿವರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆನಾ. ಸೊ ರೆಫರೆನ್ಸಸ್ಸಿಗೆ ನಾನು ಈ ಪುಸ್ತಕಗಳನ್ನು ಉಪಯೋಗಿಸಿದ್ದೀನಿ. ನೀವು ಕೂಡ ಈ ಬುಕ್ಗಳನ್ನು ರೆಫರ್ ಮಾಡ್ಬೋದು. ಇನ್ನೂ ಬೇಕಾದಷ್ಟು ಬುಕ್ಗಳಿದೆ ಫೈನಾನ್ಷಿಯಲ್ ಲಿವರೇಜ್ಗೆ, ಅವುಗಳನ್ನು ಕೂಡ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಸೊ ಇದು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಕಂಪ್ಲೀಟ್ ಸೆಷನ್ಸ್ಗಳು. ಸೊ 34th ಸೆಷನ್ನಿಗೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಚಾಪ್ಟರ್ ಮುಗಿಯುತ್ತೆ. ಇದು ನೆಕ್ಸ್ಟ್ ಬೇರೆ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಸ್ಟೂಡೆಂಟ್ಸ್.